ನಮ್ಮ ತಾಯಿ ರವಾ ಪಾಯಸವನ್ನು ಮಾಡಿದ್ದಾರೆ. ರವೆಯ ಜೊತೆಗೆ ಬೆಲ್ಲವನ್ನು ಮತ್ತು ಏಲಕ್ಕಿ ಪುಡಿಯ ಮಿಶ್ರಣವನ್ನು ಹಾಕಿ ಮಾಡಿದ್ದಾರೆ. ರವೆಯು ತುಂಬ ಮಾನವನ ದೇಹಕ್ಕೆ, ಅದರಲ್ಲೂ ಮನುಷ್ಯನ ದೇಹಕ್ಕೆ ತುಂಬ ಉಪಯೋಗವಾದ ವಸ್ತುವಾಗಿದೆ. ರವೆಯನ್ನು ಗೋಧಿಯಿಂದ ತಯಾರಿಸುತ್ತಾರೆ. ರವೆ ಇದನ್ನು ಗೋಧಿಯಿಂದ ತಯಾರಿಸುತ್ತಾರೆ. ರವೆಯು ತುಂಬ ಸಣ್ಣ 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 ಚಿರೋಟಿ ರವೆ, ಬನ್ಸಿ ರವೆ ಮತ್ತು ಇನ್ನೊಂದು ದಪ್ಪ ರವೆ ಎಂದು 3 ಭಾಗವಾಗಿ ರವೆಯನ್ನು ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳಬಹುದು. ರವೆಯಲ್ಲಿ ತೂಕ ನಿಯಂತ್ರಣ, ಲೋ ಸ್ಯಾಚುರೇಟೆಡ್ ಫ್ಯಾಟ್, ಪ್ರೋಟೀನ್, ಫೈಬರ್, ವೈಟಮಿನ್ಸ್ ಎಲ್ಲವೂ ತುಂಬ ಹೇರಳವಾಗಿದೆ. ರವೆಯನ್ನು ವಾರಕ್ಕೆ 1-2 ಸಲ ಬ್ರೇಕ್ಫಾಸ್ಟ್ನಲ್ಲಿ ನೀವು ಉಪಯೋಗಿಸಬಹುದು. ಈಗಿನ ಜನತೆ ರವೆಯನ್ನು ಇಡ್ಲಿಗೆ, ರವಾ ಉಂಡೆಗೆ, ನಮ್ಮ ತಾಯಿಯವರು ರವೆಯಲ್ಲಿ ರವಾ ಉತ್ತಪ್ಪ ಎಲ್ಲವನ್ನೂ ಮಾಡುತ್ತಿದ್ದರು. ರವಾ ಲಡ್ಡು, ನಮ್ಮ ತಾಯಿ ಮಾಡಿರುವ ಪಾಯಸದಲ್ಲಿ ಅವರ ಪ್ರೀತಿ, ಅವರ ವಿಶ್ವಾಸ, ಮಗಳಿಗೆ ಅವರು ತಯಾರಿಸಿರುವ ರವೆಯ ಪಾಯಸ ಎಲ್ಲವನ್ನೂ ನಾನು ಬಲ್ಲೆ. ಅವರು ಪ್ರೀತಿಯಿಂದ ಇದನ್ನು ಕೊಟ್ಟಿರುವುದರಿಂದ ನಾನು ರುಚಿಯ ಹೊರತು ಪ್ರೀತಿಯಷ್ಟೇ ನೋಡಿ ತಿನ್ನುತ್ತೇನೆ. ರವಾ ಪಾಯಸ ಎಂದರೆ ನನಗೆ ತುಂಬ ಇಷ್ಟ.